ಜೊತೆ ಮಾತಾಡಲ್ವಾ? ಬೇಜಾರಾ? ನೀವ್ ಮಾತಾಡಿಲ್ಲ ಅಂದ್ರೆ ನಾನು ನಿನ್ನ ಬಿಡಲ್ಲ. ಹಾಗೇನು ಇಲ್ಲ ಕಣೋ. ಆದಿ, ನಿಂಗೆ ನಿಜವಾಗ್ಲೂ ನನ್ನ ಕಂಡ್ರೆ ಇಷ್ಟನಾ? ನಾನು ಅವಾಗ್ಲೇ ಹೇಳದ್ನಲ್ಲ, ನಂಗೆ ನಿಮ್ ಕಂಡ್ರೇನು ಇಷ್ಟ, ಅವ್ರ ಕಂಡ್ರೇನು ಇಷ್ಟ. ಥ್ಯಾಂಕ್ಸ್ ಕಣ. ನಂಗೆ ನಿಮ್ ಕಂಡ್ರೆ ಯಾಕೆ ಇಷ್ಟ ಹೇಳಿ? ಯಾಕೆ? ಯಾಕೆ ಅಂದ್ರೆ ನಾನು ನಿಮ್ಮ ಮನೆಗೆ ಬಂದಿದ್ನಲ್ಲ, ನಾನು ನಿಮ್ಗೆ ಎಷ್ಟು ಕಾಟ ಕೊಟ್ಟೆ, ಅದೇ ನೀವು ಪ್ರೀತಿಯಾಗಿ ನೋಡ್ಕೊಂಡ್ರಿ, ಅದಕ್ಕೆ ನಿಮ್ ಕಂಡ್ರೆ ಇಷ್ಟ. ನೀವು ನಂಗೆ ಒಂದು ಮಾತು ಕೊಡ್ತೀರಾ? ಏನದು? ನಾನು ಆ ಮನೇಲಿದ್ರೂ ಅವರು ವಾರಕ್ಕೆ ಒಂದ್ಸತಿ ಬಂದು ನೋಡ್ಕೊಂಡು ಹೋಗು ಅಂತ ಹೇಳಿದ್ರು. ಆದ್ರೆ ನಾನು ಫೋನ್ ಮಾಡುವಾಗ ನೀವು ಬಂದ್ಬಿಡ್ಬೇಕು. ಬರ್ತೀರಿ ತಾನೆ? ನೀವು ನಂಗೆ ಒಳ್ಳೆ ಫ್ರೆಂಡು, ಅದಕ್ಕೆ ನಾನು ಅವತ್ತಿಂದ ಫ್ರೆಂಡು 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 ಅಂತ ಇದ್ದೆ. ನೀವು ಬಂದ್ರೆ ನಾವು ಐಸ್ ಕ್ರೀಮ್ ತಿನ್ಬೋದು, ಆಟ ಆಡ್ಬೋದು, ಜಾಲಿ ರೈಡಿಗೆ ಹೋಗ್ಬೋದು, ತುಂಬಾ ಮಜಾ ಮಾಡ್ಬೋದು. ಲವ್ ಯು ಫ್ರೆಂಡ್. ಬರ್ತೀರಿ ತಾನೆ? ನೀವು ಅಳ್ತಾ ಇದ್ದೀರಾ? ಯಾಕೆ? ಅಳೋದು ಬ್ಯಾಡ್ ಮ್ಯಾನರ್ಸ್. ನೀವು ನೆಕ್ಸ್ಟ್ ವೀಕ್ ಬರ್ತೀರಾ ತಾನೆ? ನೀವು ಮಾತಾಡ್ತಾನೆ ಇಲ್ಲ, ಮಾತಾಡಿ. ಬರ್ತೀನಿ ಕಣ, ನಿನ್ನ ನೋಡಕ್ ನಾನು ಬಂದೇ ಬರ್ತೀನಿ. ಆರ್ತಿಯವರೇ, ಸೂರ್ಯವರೇ, ಯಾಕೆ ಇಷ್ಟೊತ್ತು ಮಾಡಿದ್ರಿ? ಕೋರ್ಟಲ್ಲಿ ಏನಾಯ್ತು? ಯಾಕೆ ಹೇಗಿದ್ದೀರಾ? ಏನಾಯ್ತು ಕೋರ್ಟಲ್ಲಿ? ಆದಿತ್ಯ ಏನಾದರೂ? ಆದಿತ್ಯನ ಬಗ್ಗೆ ಹೇಗೆ ಹೇಳಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆರ್ತಿಯವರೇ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಹೀಗಾಗುತ್ತೆ ಅಂತ ಅನ್ಕೊಂಡಿರಲಿಲ್ಲ ಆರ್ತಿಯವರೇ. ದಯವಿಟ್ಟು. ಅಂದರೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಿಮ್ಮ ಮುಖನೂ ಸಪ್ಪೆ ಹಾಕಿದೆ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಕೋರ್ಟಲ್ಲಿ ಏನಾಯ್ತು ಅಂತ ಸರಿಯಾಗಿ ಹೇಳಿ ಸೂರ್ಯವರೇ, ಪ್ಲೀಸ್ ಹೇಳಿ. ನಾವು ಹಾಗೆ ಅನ್ಕೊಂಡಿದ್ವಿ ಆರ್ತಿಯವರೇ. ಜಡ್ಜ್ ಇವತ್ತು ಆದಿತ್ಯನ ನಮ್ಮ ಮನೆಗೆ ಕಳಿಸ್ಬಿಡ್ತಾರೆ ಅಂತ. ಆದರೆ ಅಂದರೆ ಅಲ್ಲಿ ನಡೆದಿದ್ದೇ ಬೇರೆ, ನಾವು ಅನ್ಕೊಂಡಿದ್ದೇ ಬೇರೆ. ಅಂದರೆ ಆದಿತ್ಯ ಶಶಾಂಕ್? ಹೌದು, ಆದಿತ್ಯಲ್ಲಿ ಕಾಣಿಸ್ತಾ ಇಲ್ಲ. ಆದಿ 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 ಸೂರ್ಯವರೇ, ಆದಿತ್ಯ ಎಲ್ಲೂ ಕಾಣಿಸ್ತಾ ಇಲ್ಲ. ಆದಿತ್ಯ ನಮ್ಮನ್ನೆಲ್ಲ ಬಿಟ್ಟು ಎಲ್ಲೂ ಹೋಗ್ತಾರ ಆರ್ತಿಯವ್ರೆ. ಆದಿತ್ಯ ಇನ್ಮೇಲೆ ನಿಮ್ ಜೊತೆನೆ ಇರ್ತಾನೆ. ಆದಿತ್ಯ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗ್ತಾರ ಆರ್ತಿಯವ್ರೆ. ಅಂದ್ರೆ ಆದಿತ್ಯ ನಮ್ ಜೊತೆ ಇರ್ತಾರ? ಹೌದು. ಆದಿತ್ಯನ ನಮ್ಗೆ ಕೊಟ್ರ? ನಿಮ್ ತಪಸ್ಸು ವ್ಯರ್ಥ ಆಗಿಲ್ಲ ಆರ್ತಿಯವ್ರೆ.
ಆದಿತ್ಯ ನಮ್ಮ ಜೊತೆನೇ ಇರ್ತಾನೆ. ನಿಮ್ಮಿಂದ ಅವನ್ನ ಕರ್ಕೊಂಡು ಹೋದಕ್ಕೆ ಯಾರಿಂದನೂ ಸಾಧ್ಯ ಆಗಲ್ಲ. ಸೂರ್ಯ ಅವರೇ, ನನಗೆ ಇದನ್ನೆಲ್ಲ ನಂಬೋಕೆ ಆಗ್ತಿಲ್ಲ. ಈಗಲೂ ಕನಸು ಅಂತ ಅನಿಸ್ತಾ ಇದೆ. ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ಆ ಶಶಾಂಕನ ಹತ್ರ ಹೋಗಿ ಬೇಡ್ಕೊಳ್ಳದೆ ಬೇಡವಾಗಿತ್ತು. ಸುಮ್ಮನೆ ಹೋಗಿ ಅವನಿಗೆ ಕೈ ಮುಗಿದ್ವಲ್ಲ. ನಾವು ಅವ್ರ ಮನೆಗೆ ಹೋಗಿ ಕೈ ಮುಗ್ದಿರ್ಲಿಲ್ಲ ಅಂದಿದ್ರೆ ಆದಿತ್ಯ ನಮ್ಮ ಮನೆಗೆ ಬರ್ತಾ ಇರಲಿಲ್ಲ ಆರ್ತಿಯವ್ರೆ. ಏನು ಹೇಳ್ತಾ ಇದ್ದೀರಾ? ಕೋರ್ಟಲ್ಲಿ ಜಡ್ಜ್ಮೆಂಟ್ ಏನಾಗುತ್ತೋ ಏನೋ ಅಂತ ನನಗೆ ಗೊತ್ತಿಲ್ಲ. ಆದರೆ ನಮಗೆ ಮಗು ಆಗಿರೋದ್ರಿಂದ ಆದಿತ್ಯ ನಮ್ಮ ಮನೆಗೆ ಬರ್ತಾನೆ ಅನ್ನೋ ಕಾನ್ಫಿಡೆನ್ಸು ನನಗಿರಲಿಲ್ಲ ಆರ್ತಿಯವ್ರೆ. ಆದರೆ ಏನಾದ್ರೆ ಶಶಾಂಕ್ ಅವರು ಸ್ವಇಚ್ಛೆಯಿಂದ ಆದಿತ್ಯನ ನಮಗೆ ಬಿಟ್ಕೊಟ್ರು. ಕಾಳೆಯವರು ಎಷ್ಟೋ ಸತಿ ಬೇಡ ಬೇಡ ಅಂತ ತಡೆದ್ರು, ಕೇಳಿಲ್ಲ ಶಶಾಂಕ್ ಅವರು. ಕೇಸ್ನ ವಿಡ್ರಾ ಮಾಡಿಕೊಂಡ್ರು, ಆದಿತ್ಯನ ನಮಗೆ ಬಿಟ್ಕೊಟ್ರು. ನನ್ನ ಕೈಯಲ್ಲಿ ನಂಬೋಕೆ ಆಗ್ತಾ ಇಲ್ಲ ಸೂರ್ಯ ಅವರೇ. ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಅದನ್ನ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ. ಬೇರೆ ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ ಕಡೆ. ಕೋರ್ಟಲ್ಲಿ ಏನಾಯ್ತು? ಜಡ್ಜ್ ಏನಂದ್ರು? ಅದೊಂದು ದೊಡ್ಡ ಕತೆ ಅಮ್ಮ. ನಿಮ್ಮ ಮಗನೇ ಕೇಳಿ ಹೇಳ್ತಾರೆ. ಶಶಾಂಕ್, ಕೋರ್ಟಲ್ಲಿ ಏನಾಯ್ತು? ನೀನು ನಿನ್ನ ಹಠನೇ ಮುಂದುವರಿಸಿದ್ಯೋ ಹೇಗೆ? ಏನು ಅಂದ್ಕೊಂಡಿದ್ದೆ ನಾನೇನಂತ ಕೇಳಿನ? ಎಲ್ಲ ಪ್ರಶ್ನೆಗೂ ನಾನೇ ಉತ್ತರ ಕೊಡೋಕ್ಕಾಗಲ್ಲ. ನಿನ್ನ ಸೊಸೆನೇ ಕೇಳು. ಏನಂದ್ರೆ ಸೊಸೆ ಅಂದ್ಯಾ? ಅಲ್ವೋ, ಇಷ್ಟು ದಿನ ನಾನೇನಾದ್ರೂ ಹಾಗಂದ್ರೆ ಕಿರ್ಚಾಡಿ ಕೂಗಾಡಿ ಮಾಡ್ತಿದ್ದೆ. ಇವತ್ತು ನಿನ್ನ ಬಾಯಲ್ಲೇ ಬಂತಲ್ಲೋ. ನೋಡ್ದ್ಯಾ ಮೇರಿ, ನಾನು ನಿನ್ಗೆ ಹೇಳಿರ್ಲಿಲ್ವಾ ಒಂದಲ್ಲ ಒಂದಿನ ಇವನು ನಿನ್ನ ಒಪ್ಕೋತಾನೆ ಅಂತ? ಆದಿತ್ಯನ ಕತೆ ಏನಾಯ್ತು? ಆದಿತ್ಯ ಇನ್ಮೇಲೆ ಆರ್ತಿ ಮನೇಲೇ ಇರ್ತಾನೆ. ಹೌದಮ್ಮ, ಶಶಾಂಕ್ ಕೋರ್ಟಲ್ಲಿ ಇವತ್ತು ಆದಿತ್ಯನ ಆರ್ತಿ ಅಕ್ಕನ್ ಕೊಡ್ತೀನಿ ಅಂತ ಒಪ್ಕೊಂಡ್ರು. ಆದಿತ್ಯ ಇನ್ಮೇಲೆ ಆರ್ತಿ ಅಕ್ಕನ ಜೊತೆನೇ ಇರ್ತಾನೆ. ಶಶಾಂಕ್, ಮೇರಿ ಹೇಳ್ತಾ ಇರೋದು ನಿಜ ಏನೋ? ಆ ದೇವರು ನಿಮ್ಗೆ ಇವತ್ತೆಂತ ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದಾನೋ. ಇವತ್ತು ಆರ್ತಿಗೆ ಮಾತ್ರ ಮಗ ಸಿಕ್ಕಿಲ್ಲ ಕಣೋ. ನನಗೆ ನನ್ನ ಮಗ ಸಿಕ್ಬಿಟ್ಟಿದ್ದಾನೆ. ನನ್ನ ಮಗ ಸಿಕ್ಬಿಟ್ಟಿದ್ದಾನೆ ಕಣೋ. ನೀನ್ ನನ್ನ ಮಗ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಬೇರೆ ನಾವವತ್ತು ಬಂದು ನಿನ್ನನ್ನು ಕರ್ಕೊಂಡು ಬಂದಿದ್ದು ವ್ಯರ್ಥ ಆಗ್ಲಿಲ್ಲ ಕಡೆ. ಇಷ್ಟೆಲ್ಲ ಆಗಿದ್ದು ನಿನ್ನಿಂದ. ಇದಕ್ಕೆಲ್ಲ ಕಾರಣ ನೀನ್ ಕಡೆ. ದೊಡ್ಡ ಪವಾಡನೆ ಮಾಡ್ಬಿಟ್ಟಿದ್ಯಾ. ಕಲ್ಲಿಂದನೂ ನೀರು ತೆಗಿಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೆ. ಇವ್ರು ಅಷ್ಟೆಲ್ಲ ಬೈದ್ರು, ಅದನ್ನೆಲ್ಲ ಸಹಿಸ್ಕೊಂಡು ನಗ್ನಗ್ತಾ ಓಡಾಡ್ದೆ. ತಾಳ್ಮೆ ಬಹಳ ದೊಡ್ಡದು ತಾಯಿ.
ವಯಸ್ಸಲ್ಲಿ ನನಗಿಂತ ನೀನು ತುಂಬ ಚಿಕ್ಕವಳು. ಆದರೂ ನನ್ನ ಮನೆ ಉಳಿಸ್ಕೊಟ್ಬಿಟ್ಟೆ ಕಣೆ ನೀನು. ನನ್ನ ಮಗನ್ನ ಮತ್ತೆ ನನ್ನ ಮಡ್ಲಿಗೆ ಹಾಕ್ಬಿಟ್ಟೆ. ಥ್ಯಾಂಕ್ಸ್ ಮೇರಿ, ಥ್ಯಾಂಕ್ಸ್. ನೀವು ಕೈ ಮುಗಿಬಾರ್ದು. ನಾನೇನು ಅಂಥದ್ದು ಮಾಡಿಲ್ಲ ಅಮ್ಮ. ಅಮ್ಮ ಮಗ ಒಂದಾದ್ರು ಅಷ್ಟೆ. ಎಲ್ಲೋ ಒಂದ್ ಕಡೆ ನನ್ನ ಮನಸ್ಸಲ್ಲಿ ಗಿಲ್ಟ್ ಕಾಡ್ತಿತ್ತು, ಆರ್ತಿ ಅಕ್ಕಗೆ ನನ್ನಿಂದ ಅನ್ಯಾಯ ಆಗಿದೆ ಅಂತ. ಅದನ್ನ ತಿದ್ಕೊಳ್ಳೋದಿಕ್ಕೆ ನೀವು ಅವಕಾಶ ಮಾಡಿಕೊಟ್ರಿ. ಹೇಳ್ಬೇಕು ಅಂದ್ರೆ ನಿಮ್ಮಿಂದನೇ ನನಗೆ ಸಹಾಯ ಆಗಿದೆ ಅಮ್ಮ. ನೀವು ಅವತ್ತು ಅಲ್ಲಿಗೆ ಬರ್ತೆ ಹೋಗಿದ್ದಿದ್ರೆ ನಾನು ಋಣಮುಕ್ತಳಾಗೋದಕ್ಕೆ ಆಗ್ತಾನೆ ಇರ್ಲಿಲ್ಲ. ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕಮ್ಮ. ತುಂಬಾ ಥ್ಯಾಂಕ್ಸ್ ಅಮ್ಮ, ತುಂಬಾ ಥ್ಯಾಂಕ್ಸ್. ಅಬ್ಬಬ್ಬಬ್ಬಬ್ಬಬ್ಬಾ, ಈಗ ಅತ್ತೆ ಸೊಸೆ ಒಬ್ರಿಗೊಬ್ರು ಥ್ಯಾಂಕ್ಸ್ ಹೇಳ್ಕೊಂಡಿರಿ. ನಾನು ಹೋಗಿ ಸ್ವೀಟ್ ಮಾಡ್ತೀನಿ, ಎಲ್ರೂ ಒಟ್ಟಿಗೆ ಕುತ್ಕೊಂಡು ತಿನ್ನೋಣ. ಕರೆಕ್ಟಾಗಿ ಹೇಳಿದೆ ಶಕ್ಕು. ಇವತ್ತು ತಾಯಿ ಮಗ ಒಂದಾದ ದಿವಸ ನಾವೆಲ್ಲರೂ ಸ್ವೀಟ್ ತಿನ್ಲೇಬೇಕು. ಅತ್ತೆ ಬಾ, ಸ್ವೀಟ್ ಮಾಡೋದಕ್ಕೆ ಇವತ್ತು ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ಮೇರಿ, ಈ ತಾಯಿ ಇನ್ನೊಂದು ಆಸೆನ ನೆರವೇರಿಸ್ಕೊಡ್ತೀಯಮ್ಮ. ನೋಡು, ಇನ್ನು ಮುಂದೆ ನೀನು ಶಶಾಂಕ್ ಇಬ್ರು ಅನ್ಯೋನ್ಯವಾಗಿ ಒಬ್ರಿಗೊಬ್ರು ಆಸರೆ ಆಗಿ ಜೊತೆಯಾಗಿ ಸಂಸಾರ ನಡೆಸಬೇಕು. ನನ್ನ ಕೈಗೊಂದು ಮೊಮ್ಮಗನ್ ಕೊಟ್ಟರೆ ಸಾಕು. ನಿಮ್ಗೆ ಯಾವ ರೀತಿಯಿಂದನೂ ಡಿಸ್ಟರ್ಬ್ ಆಗದೆ ಇರೋ ಹಾಗೆ ನಾನು ಆ ಮಗನ ನೋಡ್ಕೋತೀನಿ. ನೀವಿಬ್ರು ಸಂತೋಷವಾಗಿ ಸಂಸಾರ ಮಾಡೋದನ್ನ ನೋಡಿದ್ರೆ ನನ್ನ ಜೀವನ ಸಾರ್ಥಕ ಆಗುತ್ತೆ ಕಣೆ. ಇಷ್ಟು ದಿನ ನೀನು ಮಾಡಿದ ಅಜ್ಞಾತವಾಸ ಸಾಕು. ಇನ್ನು ಮುಂದೆ ನೀನು ಶಶಾಂಕ್ ಇಬ್ರು ಸಂತೋಷವಾಗಿರ್ಬೇಕು. ಒಬ್ರನ್ನ ಬಿಟ್ಟು ಇನ್ನೊಬ್ರು ದೂರ ಹೋಗ್ಬಾರ್ದು, ಗೊತ್ತಾಯ್ತಾ? ಅಮ್ಮ, ನಾನು ಊರಿಗೆ ಹೋಗ್ತೀನಿ. ಆದಿ, ಇನ್ಮೇಲೆ ನೀನು ನಮ್ಮನ್ ಬಿಟ್ಟು ಎಲ್ಲೂ ಹೋಗೋ ಹಾಗಿಲ್ಲ. ಅಮ್ಮನ ಜೊತೆಲಿ ನೀನ್ ಇರ್ತೀಯ. ಇನ್ಮೇಲೆ ನಿಮ್ಮಪ್ಪ ಸೂರ್ಯ ಅವರು. ಇಲ್ಲಿವರೆಗೂ ನಿಮ್ಮ ಅಪ್ಪ ಯಾರು ಅಂತ ಕಲಿದ್ರೆ ನಾನೇನು ಹೇಳಿ? ಇಲ್ಲಿವರೆಗೂ ನಿಮ್ಮ ಅಪ್ಪ ಯಾರು ಅಂತ ಕಲಿದ್ರೆ ನಾನೇನು ಹೇಳಿ? ಏನು ಮೇರೆ ಇದೆಲ್ಲ? ಎಲ್ಲ ಸರಿ ಹೋಗ್ತಿದೆ, ನಮ್ಮ ಜೀವನ ಇನ್ನು ಮುಂದೆ ಸುಖವಾಗಿ ಸಾಗುತ್ತೆ ಅಂತ ಭರವಸೆ ಇಟ್ಕೊಳ್ತಿರೋ ಹಾಗೆ ಇಂಥ ನಿರ್ಧಾರ ತಗೊಂಡಿದೆಯಲ್ಲ ನೀನು. ನೀನು ಶಶಾಂಕ್ ಜೊತೆ ಇಲ್ಲೇ ಸುಖವಾಗಿರ್ಬೋದಲ್ವಾ? ನೀವು ಹೇಳಿದ ಒಂದು ವಿಧದಲ್ಲಿ ಸರಿ ಇದೆ ಅಮ್ಮ. ಆದರೆ ಇಲ್ಲೇ ಬಂದು ಜೀವನ ಮಾಡೋ ಉದ್ದೇಶ ನನಗಿರಲಿಲ್ಲ. ನನ್ನಿಂದ ಆಗಿರೋ ಅನ್ಯಾಯನ ಸರಿ ಮಾಡಬೇಕು ಅಂತ ನಾನು ಇಲ್ಲಿಗೆ ಬಂದೆ. ಸರಿ ಹೋಯ್ತು. ಆದರೆ
ನನ್ನ ಒಬ್ಳಿಂದನೇ ಸರಿ ಹೋಯ್ತು ಅಂತ ನಾನು ಹೇಳಲ್ಲ. ಈ ಮನೆಯವರೆಲ್ಲರೂ ಸೇರಿ ಸರಿ ಮಾಡಿದ್ವಿ. ಮಗು ತಾಯಿ ಒಂದಾದ್ರು ಅಷ್ಟೇ ಸಾಕು. ಇನ್ನು ನಾನಿಲ್ಲಿದ್ದೇನು ಪ್ರಯೋಜನ ಹೇಳಿ? ಅದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲ ಮೇರಿ, ಆರ್ತಿ ಜೀವನ ಸರಿ ಹೋಗಿದೆ, ಆದರೆ ನಿನ್ನ ಜೀವನ, ನೀನು ಶಶಾಂಕ್ ಜೊತೆ ಇಲ್ಲೇ ಇದ್ರೆ ನಿನ್ನ ಜೀವನಕ್ಕೂ ಒಂದು ಅರ್ಥ ಬರುತ್ತೆ ಕಣೆ. ನೀನು ಒಂದು ಒಪ್ಪಿಗೆಯಿಂದ ಇಡೀ ಕುಟುಂಬನೇ ಖುಷಿಯಾಗಿರುತ್ತೆ. ಯಾಕೆ ಈ ಥರ ನಿರ್ಧಾರ ತಗೊಳ್ತಾ ಇದೆಯಾ ನೀನು? ಇಲ್ಲಮ್ಮ, ನಾನು ಹೋಗಲೇಬೇಕು. ಸಡನ್ನಾಗಿ ನಾನು ಇಲ್ಲಿಗೆ ಬಂದುಬಿಟ್ಟೆ. ಸ್ಕೂಲಲ್ಲಿ ಎಲ್ಲರೂ ನನಗೋಸ್ಕರ ಕಾಯ್ತಾ ಇದ್ದಾರೆ. ಎಕ್ಸಾಮ್ಸ್ ಬೇರೆ ಹತ್ತಿರ ಬರ್ತಿದೆ, ಮಕ್ಳಿಗೆ ತೊಂದರೆ ಆಗುತ್ತೆ. ಅಮ್ಮ, ನೀವು ಕರೆದಿದ ತಕ್ಷಣ ನಾನು ಬಂದೆ ಅಲ್ವಾ? ಪ್ಲೀಸ್ ಇವಾಗ ನನ್ನನ್ನು ಕಳಿಸ್ಕೊಡಿ. ಇಷ್ಟೇನಾ? ನಾನೆಲ್ಲೋ ನೀನು ಪರ್ಮನೆಂಟಾಗಿ ಅಲ್ಲೇ ಹೋಗ್ಬಿಡ್ತೀಯ ಅಂತ ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ಒಂದು ನಿಮಿಷ ನನ್ನ ಎದೆ ಬಡ್ತಾನೆ ನಿಂತು ಹೋಗ್ಬಿಟ್ಟಿತ್ತು ಕಡೆ. ಸದ್ಯ ಶಶಾಂಕ್, ಇವಳು ನಮ್ಮನ್ನು ಬಿಟ್ಟು ಹೋಗ್ತಾ ಇಲ್ಲ ಕಣ. ಪರೀಕ್ಷೆ ಮುಗಿಸ್ಕೊಂಡು ವಾಪಸ್ ಬಂದ್ಬಿಡ್ತಾಳೆ. ನೀನೊಂದು ಕೆಲಸ ಮಾಡು, ನೀನೇ ಕರ್ಕೊಂಡು ಹೋಗಿ ಅವಳನ್ನ ಅಲ್ಲಿಗೆ ಬಿಟ್ಟು ಬಾ. ಮೇರಿ, ನೀನು ಹೋಗಿ ನಿನ್ನ ಕೆಲಸ ಮುಗಿಸಿ ಬರುವಾಗ ಅವ್ರಿಗೆ ಹೇಳಿಬಿಡು, ಮುಂದಿನ ವರ್ಷದಿಂದ ನಾನು ಬರಲ್ಲ ಅಂತ ರಾಜೀನಾಮೆ ಕೊಟ್ಬಿಡು. ಇಲ್ಲೇ ಆರಾಮಾಗಿ ಸುಖವಾಗಿರ್ಬೋದು. ಏನು? ಹಾಂ, ನಾನು ಹೋಗ್ತಿರೋದು ವಾಪಸ್ ಬರೋದಕ್ಕಲ್ಲ ಅಮ್ಮ. ಮತ್ತೆ ಅಲ್ಲೇ ಇದ್ದು ಮಕ್ಳ ಜೊತೆ ಜೀವನ ಕಳೆಯೋದಕ್ಕೆ. ಯಾಕೋ ಈ ರೀತಿಯೆಲ್ಲ ಮಾತಾಡ್ತಾ ಇದೆಯಾ? ಯಾರು ನಿನಗೆ ಇದನ್ನೆಲ್ಲ ಹೇಳ್ಕೊಟ್ಟಿದ್ದು? ನೀವೇ ಹೇಳ್ಕೊಟ್ಟಿದ್ದು. ನಾನೇನು ಹೇಳಿದೆ ನಿನಗೆ? ಮತ್ತೆ ಇವತ್ತಿಂದ ಸೂರ್ಯ ಅವರೇ ನಮ್ಮಪ್ಪ ಅಂದ್ರಿ. ಅದಕ್ಕೆ ನಾನು ಇಲ್ಲಿ ತನಕ ಯಾರು ಅಂತ ಕೇಳಿದೆ. ಮೊನ್ನೆ ಡೈರಿ ಕೊಟ್ಟಿದ್ರು. ಡೈರಿಯಲ್ಲಿ ಫಾರ್ಮ್ನ ಫಿಲ್ ಮಾಡಬೇಕಾಗಿತ್ತು. ಫಾರ್ಮ್ನ ಫಿಲ್ ಮಾಡಬೇಕಾದ್ರೆ ಮದರ್ ನೇಮು ಫಾದರ್ ನೇಮ್ ಅಂತ ಇತ್ತು. ಫಾದರ್ ನೇಮ್ ಏನು ಅಂತ ಕೇಳಿದ್ರು. ಅದಕ್ಕೆ ನೀನೇನು ಹೇಳಿದೆ? ಹೇಳು. ಸೂರ್ಯ ಅಂದೆ. ಕರೆಕ್ಟ್ ಕಣೋ. ಸ್ಕೂಲ್ ಅಪ್ಲಿಕೇಶನಲ್ಲಿ ಅಪ್ಪನ ಹೆಸರು ಸೂರ್ಯ ಅಂತಾನೆ ಇರೋದು. ಇನ್ಮೇಲಿಂದ ಸೂರ್ಯ ಅವರೇ ನಿಮ್ಮ ಅಪ್ಪ ಅಂತ ಯಾಕೆ ಹೇಳಿದ್ರಿ? ಅಲ್ಲ ಪುಟ, ಅದು ನಾನು ಏನು ಹೇಳ್ತಾ ಇದ್ದೆ ಅಂದ್ರೆ ನಿಂಗೆ ಅಮ್ಮ, ಅಜ್ಜಿ ಫೋನ್ ಮಾಡಿದಾರೆ ಕಣೋ, ಬಾ ಮಾತಾಡೋಣ. ಹಲೋ ಅಮ್ಮ, ನೀವು ಫೋನ್ ಮಾಡಿದ್ದು ನನಗೆ ತುಂಬ ಖುಷಿ ಆಯ್ತಮ್ಮ. ನಾನೇ ಫೋನ್ ಮಾಡೋಣ ಅಂತಿದ್ದೆ. ಕೋರ್ಟು ಆದಿತ್ಯನ ನಮಗೆ ಕೊಡ್ತಾರೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅಮ್ಮ. ಆದರೆ ಕೇಸ್ ನಮ್ಮ ಕಡೆನೇ ಆಗಿದೆ. ಇದಕ್ಕೆಲ್ಲ ಕಾರಣ ನೀವು. ಮೇರಿಗೂ ಅಷ್ಟೇ ಅಮ್ಮ, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಈ ವಯಸ್ಸಿನಲ್ಲೂ ನೀವು ಮೇರಿನ ಹುಡ್ಕೊಂಡು ಬಂದು ಈ ಕೇಸನ್ನ ಗೆಲ್ಲೋ ಹಾಗೆ ಮಾಡಿದ್ದೀರಾ. ಯಾಕಮ್ಮ ಈ ತಬ್ಲಿ ಮೇಲೆ ನಿಮಗೆ ಇಷ್ಟೊಂದು ಪ್ರೀತಿ? ಏನೇ ಹೇಳಿದ್ರು
ಈ ಜನ್ಮ ಪೂರ್ತಿ ನಾನು ನಿಮ್ಮ ಋಣನ ತೀರ್ಸಕ್ಕಾಗಲ್ಲಮ್ಮ, ತೀರ್ಸಕ್ಕಾಗಲ್ಲ. ತುಂಬ ಥ್ಯಾಂಕ್ಸ್. ಹಲೋ ಅಮ್ಮ. ಹಲೋ ಅಮ್ಮ, ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ ತಾನೆ? ಹಲೋ ಹೇಳಾರ್ತಿ, ಕೇಳಿಸ್ತಾ ಇದೆ. ಏನು ಮಾತಾಡಲಿ? ಅಮ್ಮ, ಯಾಕಮ್ಮ ನಿಮ್ಮ ವಾಯ್ಸ್ ಇಷ್ಟೊಂದು ಡಲ್ ಆಗಿದೆ? ಏನಾಯ್ತು? ಆರ್ತಿ, ಮೇರಿ ಮೀರಿ ಮಾತಾಡ್ಬೇಕಂತ ಕೊಡಿಮ್ಮ, ನಾನು ಅವಳ ಜೊತೆ ಮಾತಾಡಬೇಕು. ಈ ಮನೆ ನನ್ನ ಗೋಕುಲ ಆಗೋಕೆ ಅವಳೇ ಕಾರಣಮ್ಮ. ಹೌದು ಆರ್ತಿ, ಆದರೆ ಆ ಮೇರಿ ಇಲ್ಲ ಅಂದರೆ ಈ ಮನೆ ನರಕ ಆಗ್ಬಿಡುತ್ತೆ ಕಡೆ. ಏನಾಯ್ತು ಮೇರಿಗೆ? ಅವಳು ಊರಿಗೆ ಹೋಗ್ತಾಳಂತೆ ಕಡೆ.